ಮೈನ್ ಯೂಟ್ರಸ್ ಪ್ರಾಬ್ಲಮ್ಸ್, ಓವರೀಸ್ ಪ್ರಾಬ್ಲಮ್ಸ್, ಓಕೆ, ಸೆಕ್ಸುವಲ್ ಪ್ರಾಬ್ಲಮ್ಸ್ ಆಕ್ಚುಲಿ, ಇದರಲ್ಲಿ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಆಕ್ಚುಲಿ, ಪೆಲ್ವಿಕ್ ರೀಸನ್ಸ್ ಈ ತರ. ಓಕೆ, ಸೊಂಟದ ಎಷ್ಟೇ ಸಮಸ್ಯೆಗಳು ಅದಕ್ಕೆ ಸೊಂಟದ ಮೇಲೆ ಇದೆ, ನಾವಿಂದ ಕೆಳಗಿರುತ್ತೆ. ದಯವಿಟ್ಟು ಪ್ಲೀಸ್ ಒಂದು 2 hours ಎಲ್ಲ ಆಫ್ ಮಾಡ್ಕೊಳ್ಳಿ, ಮೈ ರಿಕ್ವೆಸ್ಟ್, ಬಿಕಾಸ್ ರೆಸ್ಪೆಕ್ಟ್ ಫಾರ್ ಗಾಡ್. ಒಂದು 2 hours ಎಲ್ಲ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಸರಿ ಮಾತಾಡ್ತೀನಿ. ಒಂದು 2 hours ಎಕ್ಸಾಕ್ಟ್ಲಿ 9:30 9:45 ಆಗಬೇಕಾ? ಓಕೆ, ಸಿ ಇದರಲ್ಲಿ ವಮ್ ಅಂತ ಹೇಳ್ತೀವಿ, ಜಲತತ್ವ, ವಾಟರ್ ಎಲಿಮೆಂಟ್, ಆರೆಂಜ್ ಕಲರ್. ಇಷ್ಟು ಸಾಕು, ತುಂಬಾ ದೀಪ ಬೇಡ. ಅದು ಬೀಜಾಕ್ಷರ ಮಾತ್ರ ಹೇಳ್ಕೊಳ್ಳಿ, ಕಲರ್ ಸಾಕು, ಯಾವ ಎಲಿಮೆಂಟ್. ಮೂಲಾಧಾರ ಬಂದು ರೆಡ್, ಅರ್ತ್ ಎಲಿಮೆಂಟ್. ಲಮ್ ಸ್ವಾದಿಷ್ಠಾನ ಬಂದು ವಾಟರ್ ಎಲಿಮೆಂಟ್, ಆರೆಂಜ್ ಕಲರ್. ಓಕೆ, ಅಂಡ್ ವಾಮ್ ಅಷ್ಟೇ, ವಾಮ್. ಅದು ನೆಕ್ಸ್ಟ್ ಮೇಲೆ ಬಂದ್ರೆ ಹೊಟ್ಟೆಯ ಮಧ್ಯಭಾಗದಲ್ಲಿ ನಾಭಿ ಸೆಂಟ್ರಲ್ಲಿ ಬರುತ್ತೆ ಮಣಿಪುರ ಚಕ್ರ, 16%. ಮೈನ್ ಹೊಟ್ಟೆ ಭಾಗ ಚೆನ್ನಾಗಿದ್ರೆ ಇಡೀ ನಿಮ್ಮ ದೇಹ ಚೆನ್ನಾಗಿದೆ. ತುಂಬಾ ಜನಕ್ಕೆ ಇವತ್ತು 100% ಅಲ್ಲಿ 99% ತುಂಬಾ ಜನಕ್ಕೆ ಹಾಳಾಗ್ತಾ ಇರೋದು ಹೊಟ್ಟೆ ಸಮಸ್ಯೆ, ಹೊಟ್ಟೆಯಿಂದ. ಅಲ್ಲಿ ಫಂಕ್ಷನ್ ಹೋಗಿದ್ದೆ, ಏನೋ ತಿಂದೆ, ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದೆ ನಮಗೆ ಮಾಡೋದಿಲ್ಲ, ಹೊಟ್ಟೆ ಸಮಸ್ಯೆ, ಏನೋ ಹೊಟ್ಟೆಯ ಸಮಸ್ಯೆ. ಬನ್ನಿ ಮುಂದೆ ಒಂದು ಜಾಗ ಇದೆ, ಚೆನ್ನಾಗಿ ಮುಂದೆ ಹಾಕೋದು. ಸ್ಟಮಕ್ ಫ್ಲೋಟಿಂಗು, ಗ್ಯಾಸ್, ಅಸಿಡಿಟಿ, ಓಕೆ, ಆಮೇಲೆ ಇಂಡೈಜೆಷನ್ ಪ್ರಾಬ್ಲಮ್ಸ್, ಈ ತರ ಎಷ್ಟೋ ಸಮಸ್ಯೆಗಳು, ಹೊಟ್ಟೆಯಿಂದ ಬರೋ ಸಮಸ್ಯೆಗಳು ಹೀಲ್ ಮಾಡ್ತೀವಿ. ಯಾವುದರಿಂದ? ಈ ಒಂದು ಮಣಿಪುರ ಚಕ್ರ ಇದೆ. ಫೈರ್ ಏನು? ಫೈರ್ ಎಲಿಮೆಂಟ್. ಓಕೆ, ಈ ಒಂದು ಮಣಿಪುರ ರಮ್ ಅಂತ ಹೇಳ್ತಾರೆ, RAM, ರಮ್. ಸಿ ಎಲಿಮೆಂಟ್ ಯಾವುದು? ಬೆಂಕಿ. ಯಾಕೆ ಬೆಂಕಿ ಬೇಕಲ್ವಾ ಹೊಟ್ಟೆಯಲ್ಲಿ? ಬೆಂಕಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಿದೆ ಗ್ಯಾಸ್, ಅದಕ್ಕಿಂತ ಡಬಲ್ ಇದೆ ಹೊಟ್ಟೆಗೆ. ಅದಕ್ಕೆ ಎಷ್ಟು ನೀವೇನೇ ಹಾಕಿದ್ರು ಕರಗುತ್ತೆ. ಏನು? ಹೊಟ್ಟೆಯ ಮಧ್ಯಭಾಗದಲ್ಲಿ ನಾಭಿ ಅಂತ ಹೇಳಿ. ಅದ್ ನೆಕ್ಸ್ಟ್ ಬಂದ್ರೆ ನಾವು ಅನಾಹತ ಚಕ್ರ, ಹಾರ್ಟ್ ಚಕ್ರ ಅಂತೀವಿ. ಇದು ವೆರಿ ಇಂಪಾರ್ಟೆಂಟ್. ಇದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ತರದಕ್ಕೂ ಇದು ಹಾಲ್ ಮಾಡ್ತಾ ಇರುತ್ತೆ. ಕುಬ್ಬಿಸ್ಕೊಳ್ಳೋದು, ಲವ್, ಕೇರಿಂಗು, ಎಮೋಷನಲ್ ಬಾಂಡಿಂಗು, ಈ ತರ ಹಾರ್ಟ್ ರಿಲೇಟೆಡ್ಸ್, ಲ್ಯಾಂಗ್ವೇಜ್. ಓಕೆ, ಇದಕ್ಕೆಲ್ಲಕ್ಕೂ ಏನಪ್ಪಾ ಅಂದ್ರೆ ಮೈಂಡ್ ನಾವು ಹಾರ್ಟ್ ಚಕ್ರವನ್ನು ನಾವು ಆಕ್ಟಿವ್ ಮಾಡ್ತೀವಿ. ಈ ಒಂದು ಎಲಿಮೆಂಟ್ ಯಾವುದು? ಹಾರ್ಟ್ಗೆ ಏನ್ ಬೇಕು? ನಿಮ್ಮಲ್ಲಿ ಆನ್ಸರ್ ಇದೆ. ಏನ್ ಬೇಕು ಹಾರ್ಟ್ಗೆ? ಆಕ್ಸಿಜನ್, ಏನಷ್ಟೇ, ಗಾಳಿ ಬೇಕು ಅಲ್ವಾ? ಗಾಳಿ ತುಂಬಿಲ್ಲಾರೇನೋ ತಿಚ್ಚಿಲ್ಲ, ಮುಚ್ಕೋಬೇಕು ಅಷ್ಟೇ, ಹೋಗುತ್ತೆ, ಪ್ರಾಣ ಎಲ್ಲ ಹೋಯ್ತು. ಓಕೆ, ಈ ಒಂದು ಅನಾಹತ ಚಕ್ರದ ಒಂದು ಬೀಜಾಕ್ಷರ ಎಂ ಅಂತ ಹೇಳ್ತೀವಿ. ಅದಾದ್ಮೇಲೆ ಹಾಗೆ ಮೇಲೆ ಬಂದ್ರೆ ವಿಶುದ್ಧ ಚಕ್ರ ಅಂತ. ಇದು ಥ್ರೋಟ್ ರೀಸನ್. ಈ ಭಾಗ ಥ್ರೋಟ್ ರಿಲೇಟೆಡ್ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಹೈಪರ್ ಥೈರಾಯ್ಡ್, ಟಾನ್ಸಿಲ್ ಪ್ರಾಬ್ಲಮ್ಸ್, ಅಂದ್ರೆ ಗಂಟ್ಲಿಗೆ ಸಂಬಂಧಪಟ್ಟ ತೊದಲು, ಇದು ಎಲ್ಲಾ ಸಮಸ್ಯೆಗಳು ಬರಕ್ ಕಾರಣ ಥ್ರೋಟ್ ಚಕ್ರ. ಎಲಿಮೆಂಟ್ ಬಂದು ಆಕಾಶ, ಸ್ಕೈ ಎಲಿಮೆಂಟ್. ಈ ಒಂದು ಬೀಜಾಕ್ಷರ ಹಮ್ ಅಂತ ಹೇಳ್ತೀವಿ, ಹಮ್ ಅಂತ. ಇದು ಹಾಗೆ ಮೇಲೆ ಬಂದ್ರೆ ಆಜ್ಞಾ ಚಕ್ರ, ತರಡೆ ಅಂತೀವಿ. ಏನು? ತರಡೆ, ಮುಕ್ಕಣ್ಣ ಅಂತೀವಿ. ಯಾರು ಮುಕ್ಕಣ್ಣ? ಶಿವ. ಶಿವ. ಸಿ ಇದರಲ್ಲಿ ಏನಪ್ಪ ಅಂದ್ರೆ ನಾನಾ ತರ ವೇಗವಾದ ಥಾಟ್ಸ್ ಕೊಡ್ತಾ ಇರ್ತಾರೆ, ಅದನ್ನ ಅವಾಯ್ಡ್ ನಾವು ಮಾಡ್ಬೋದು. ಇವನ್ ENT ಪ್ರಾಬ್ಲಮ್ಸ್ ಆಗೋದು, ಐ ಪ್ರಾಬ್ಲಮ್ಸ್, ಎಲ್ಲದೂ ಸಮಸ್ಯೆ ನಾವು ನಾವು ಸಿಂಪಲ್ ಬೀಜಾಕ್ಷರ ಓಂ ಅಂತ, OM ಅಷ್ಟೇ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ. ಅದಾದ್ಮೇಲೆ ಸಹಸ್ರ ಚಕ್ರ. ಏನ್ ಸಹಸ್ರ ಅಂದ್ರೆ 1000,
ಯಾರಾದ್ರೂ ನೀವು ವೃದ್ಧಾಗಿದ್ದ ಬರ್ತ್ ಸ್ಟಿಲ್ ನಿಮ್ಮ ತಲೆಯಲ್ಲಿ ಎಷ್ಟು ಕೂದಿದೆ ಚೆಕ್ ಮಾಡಿದಿರಾ, ಕೌಂಟ್ ಮಾಡಿದಿರಾ? ಏನ್ ಮಾಡಿರುತ್ತೆ ಈಗ ಸಂಡೆ ನಾನು ಹೋಗ್ಬಿಟ್ಟು ಶಾಪ್ ಹೋಗ್ಬಿಟ್ಟು ಎಲ್ಲ ಫುಲ್ ತೆಗಿಬಿಟ್ಟು ಕುತ್ಕೊಂಡು ಹೇಳಿ ಯಾರು ಕರೆಕ್ಟಾಗಿ ಆನ್ಸರ್ ಇರ್ತಾರೆ ಹಾಗೆ ಒಂದು ಗಿಫ್ಟ್ ಕೊಡ್ತೀವಿ. ಇಟ್ಸ್ ಪಾಸಿಬಲ್? ಅದಕ್ಕೆ ಎಷ್ಟು ಅಲ್ಲೇ ಅಲ್ಲೇ ಆನ್ಸರ್ ಇದೆ. ಸಹಸ್ರಾರು, ಸಾವಿರಾರು ತಲೆಯಲ್ಲಿ ಸಹಸ್ರಾರು. ಇದು ಹೇಗಪ್ಪ ಅಂದ್ರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ವಿಷಯ. ತಲೆಯಲ್ಲಿ ಎಲ್ಲಾ ಸಮಸ್ಯೆ ಬರ್ತಾ ಇರ್ತವೆ, ಅದಕ್ಕೆ ಸಿಂಪಲ್ ಓಕೆ ಆ ಒಂದು ಸಹಸ್ರ ಚಕ್ರ ಬ್ಲಾಕ್ ಆಗಿರುತ್ತೆ. ಸಿ ಇದು ಏನು ನಾವು 3 ತರ ಹೇಳ್ತೀವಿ. ಓಂ ಅಂತ ಹೇಳ್ತೀವಿ, ಇಲ್ಲಿ ಸೋಹಂ ಅಂತ ಹೇಳ್ತೀವಿ, ಇಲ್ಲ ಅಕಾರ ಉಕಾರ ಮಕಾರ. ಇಟ್ಸ್ ಯೂನಿವರ್ಸ್. ಈ ಸಿಂಪಲ್ ಸಾಕು, ದೀಪ ಬೇಡ. ಜಾಸ್ತಿ ತಿಳ್ಕೊಂಡ್ರೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ನಾವು ಡೈರೆಕ್ಟ್ ಆಗಿ ನಾನು ಲಾಸ್ಟ್ ಟೈಮ್ ಗೈಡ್ ಮಾಡಿದೆ ಸಿಂಗಲ್ ಆಗಿ. ಇವತ್ತು ಹೇಗೆ ಹೇಳ್ಬೋದು? ಓಕೆ ಸೇಮ್ ಮೂಲಾಧಾರ, ಸ್ವಾದಿಷ್ಠಾನ ಅಂಡ್ ಮಣಿಪುರ, ವಿಶುದ್ಧ, ಅನ್ನ ಮತ್ತೆ ಸಹಸ್ರ. ಲಂ ವಂ ರಂ ಯಂ ಹಂ ಓಂ ಸೋಹಂ ಅಂತ ಮಂತ್ರ ಹೇಳ್ಬೇಕು, ಸಾಂಗ್ ಹೇಳ್ಬೇಕು. ಅದು ಅಭ್ಯಾಸ ಬರುತ್ತೆ. ಹೇಗೆ? ಲಂ ವಂ ರಂ ಯಂ ಹಂ ಓಂ ಸೋಹಂ. ಆರಾಮ್ಸೆ ಚಿನ್ಮುದ್ರ ಹಾಕೊಳ್ಳಿ, ಕಣ್ಮುಚ್ಕೊಳ್ಳಿ, ಅಲ್ಲಿ ಹೇಳ್ತಾ ಅಂತೀನಿ, ಫಾಲೋ ಮಾಡಿ. ನೀವು ಅಬ್ಸರ್ವ್ ಮಾಡಿ ಎಷ್ಟು ನಿಮಗೆ ಬಾಡಿ ಎನರ್ಜಿ ಪಾಸ್ ಆಗುತ್ತಂದ್ರೆ ಅಟ್ಲೀಸ್ಟ್ ಒಂದು ಓಕೆ 7 10